ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಬನ್ನೇರುಘಟ್ಟದ ಆನೆಗಳು ವಿಮಾನದಲ್ಲಿ ಜಪಾನ್ಗೆ ಪಯಣ ಬೆಳೆಸಿವೆ. ತುಳಸಿ, ಶ್ರುತಿ ಮತ್ತು ಗೌರಿಗೆ ತಾಯ್ನಾಡು ಬಿಟ್ಟು ಜಪಾನ್ಗೆ ಹೋಗುವ ಸಂಭ್ರಮವಾದರೆ, ಅವರೊಂದಿಗೆ ಹೊರಟು ನಿಂತ ಸುರೇಶನಿಗೆ ತಾನು ಹುಟ್ಟಿ ಬೆಳೆದ ನೆಲ ಮತ್ತು ಸ್ನೇಹಿತರನ್ನು ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ. ಲಾರಿ ಹತ್ತಲು ಒಲ್ಲೆ ಎಂದು ಕಣ್ಣೀರು ಹಾಕುತ್ತಾ ಹಠ ಹಿಡಿದು ನಿಂತುಬಿಟ್ಟಿದ್ದ. ಪ್ರತಿನಿತ್ಯ ಜಗಳವಾಡುತ್ತಿದ್ದ ಬಸವನಿಗೆ ವಿದಾಯ ಹೇಳುವ ಮುನ್ನ ಅರ್ಧ ತಾಸು ಮುದ್ದಾಡಿದ. ಸೊಂಡಿಲು ಬೀಸಿ ಬರಸೆಳೆದು ಅಪ್ಪಿದ. ಕೊನೆಗೆ ಒಲ್ಲದ ಮನಸ್ಸಿನಿಂದ ಭಾರವಾದ ಹೃದಯದೊಂದಿಗೆ ಲಾರಿಯನ್ನು ಹತ್ತಿದನು. ಆಗ ಬಸವನ ಕಣ್ಣು ತೇವಗೊಂಡಿದ್ದವು. ಈ ಭಾವನಾತ್ಮಕ ದೃಶ್ಯ ಕಂಡುಬಂದಿದ್ದು ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ. ಈ ಕ್ಷಣಗಳಿಗೆ ಉದ್ಯಾನದ ಸಿಬ್ಬಂದಿ ಸಾಕ್ಷಿಯಾದರು. ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆಯಡಿ ಜಪಾನ್ನ ಹಿಮೇಜಿ ಸೆಂಟ್ರಲ್ ಪಾರ್ಕ್ಗೆ ಹೊರಟು ನಿಂತ ಬನ್ನೇರುಘಟ್ಟ ಜೈವಿಕ ಉದ್ಯಾನದ 4 ಆನೆಗಳಿಗೆ ಗುರುವಾರ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. 8 ವರ್ಷದ ಸುರೇಶ್, 9 ವರ್ಷದ ಗೌರಿ, 7 ವರ್ಷದ ಶ್ರುತಿ ಹಾಗೂ 5 ವರ್ಷದ ತುಳಸಿಗೆ ಹೂವುಗಳಿಂದ ಅಲಂಕರಿಸಿದ್ದ ಉದ್ಯಾನದ ಸಿಬ್ಬಂದಿ ಅವುಗಳಿಗೆ ಇಷ್ಟದ ತಿಂಡಿ ತಿನ್ನಿಸಿ ಮುದ್ದು ಮಾಡಿದರು. ಕಾವಲುಕಟ್ಟೆಯ ಸಮೀಪ ಕ್ರೇನ್ ಮೂಲಕ ಆನೆಗಳನ್ನು ಲಾರಿಗೆ ಹತ್ತಿಸಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಬೆಳಗ್ಗೆ 9:30ಕ್ಕೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಲೋಹದ ಪೆಟ್ಟಿಗೆಯ ಒಳಗೆ ಹಾಕಿ ಕ್ರೇನ್ ಸಹಾಯದಿಂದ ಲಾರಿಯಲ್ಲಿ ಇರಿಸಲಾಯಿತು. ಉದ್ಯಾನ ಬಿಟ್ಟು ಹೋಗಲು ಮನಸ್ಸಿಲ್ಲದ ಅಲುಗಾಡದೆ ನಿಂತ ಸುರೇಶ್ನನ್ನು ಲಾರಿಗೆ ಹತ್ತಿಸಲು ಸಿಬ್ಬಂದಿ ಪರದಾಟ ಮಾಡಬೇಕಾಯಿತು. ಎಲ್ಲ ಆನೆಗಳ ರಾಜನಂತಿದ್ದ ಸುರೇಶ್ನನ್ನು ಚಿಕ್ಕದಾದ ಪೆಟ್ಟಿಗೆ ಒಳಗೆ ಕಳಿಸಲು ಸಿಬ್ಬಂದಿ 1.5 ತಾಸು ಶ್ರಮಪಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಸಂಭ್ರಮದಲ್ಲಿ ಶ್ರುತಿ ಎಂಬ ಆನೆ ಪೆಟ್ಟಿಗೆ ಒಳಗೆ ಹೋಗುವ ವೇಳೆ ಗದ್ಗದಿತರಾದಳು. ಮಾವುತರು ಮತ್ತು ಅಧಿಕಾರಿಗಳು ಬಾಳೆಹಣ್ಣಿನ ಆಸೆಯನ್ನು ತೋರಿಸಿ ಪೆಟ್ಟಿಗೆ ಒಳಗೆ ಹತ್ತಿಸಲು ಯಶಸ್ವಿಯಾದರು. ಪ್ರತಿ ಆನೆಯನ್ನು ಕ್ರಾಲ್ಗೆ ಹತ್ತಿಸಲು ಸಿಬ್ಬಂದಿ 1 ತಾಸಿಗೂ ಹೆಚ್ಚು ಸಮಯವನ್ನು ತೆಗೆದುಕೊಂಡರು. ಆನೆಗಳು ಗಾಬರಿಯಾಗದಂತೆ ಅತ್ಯಂತ ಸೂಕ್ಷ್ಮವಾಗಿ ಆನೆಗಳನ್ನು ಮಧ್ಯಾಹ್ನ 2:30 ಗಂಟೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಲ್ಲಿಂದ ವಿಮಾನ ನಿಲ್ದಾಣಕ್ಕೆ ಸಾಗಿಸಲಾಯಿತು. ಆನೆಗಳಿಗೆ ವಿಮಾನ ನಿಲ್ದಾಣದಲ್ಲಿ ತಿನ್ನಲು ಬಾಳೆಹಣ್ಣು, ಕ್ಯಾರೆಟ್, ಸೌತೆಕಾಯಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸರಕು ಸಾಗಣೆ ವಿಮಾನದಲ್ಲಿ ಜಪಾನ್ನತ್ತ ಆನೆಗಳು ಪಯಣ ಬೆಳೆಸಿದವು. ಪ್ರಾಣಿ ವಿನಿಮಯ ಯೋಜನೆಯಡಿ ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ ಆನೆಗಳನ್ನು ಕಳುಹಿಸಲಿಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ವಿಮಾನದಲ್ಲಿ ಸತತ 8 ತಾಸು ನಿಂತು ಪ್ರಯಾಣ ಮಾಡಲು ಈ ಆನೆಗಳು 3 ತಿಂಗಳಿಂದ ವಿಶೇಷ ತರಬೇತಿಯನ್ನು ಕೂಡ ಇದಕ್ಕೆ ನೀಡಲಾಗಿತ್ತು. ಅವುಗಳೊಂದಿಗೆ ಮಾವುತರು, ಕಾವಾಡಿಗಳು, ವೈದ್ಯರು ಮತ್ತು ತಜ್ಞರ ತಂಡ ಕೂಡ ಆ ಕಡೆ ತೆರಳಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನದಿಂದ ಜಪಾನ್ ದೇಶಕ್ಕೆ ಪ್ರಾಣಿ ವಿನಿಮಯ ಯೋಜನೆಯಡಿ ಪ್ರಯಾಣ ಬೆಳೆಸಿದಂತಹ ಗಜಪಡೆ ಸುರಕ್ಷಿತವಾಗಿ ಜಪಾನ್ ತಲುಪಿದೆ. ಪ್ರಾಣಿ ವಿನಿಮಯ ಯೋಜನೆಯಡಿ ಜಪಾನ್ ಹಿಮೇಜಿ ಸಫಾರಿ ಉದ್ಯಾನಕ್ಕೆ ವಿಮಾನದ ಮೂಲಕ ತೆರಳಿದ್ದಂತಹ 4 ಆನೆಗಳು ಸುರಕ್ಷಿತವಾಗಿಯೇ ಜಪಾನ್ ತಲುಪಿದೆ ಅಂತ ಹೇಳಿ ಬನ್ನೇರುಘಟ್ಟ ಜೈವಿಕ ಉದ್ಯಾನದ ಕಾರ್ಯನಿರ್ವಾಹಕ ನಿರ್ದೇಶಕ ಸೂರ್ಯಸೇನ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬನ್ನೇರುಘಟ್ಟದ ಆನೆಗಳನ್ನು ಜಪಾನ್ನಲ್ಲಿ ಕ್ವಾರಂಟೈನ್ನಲ್ಲಿ ಇಡಲಾಗಿದ್ದು ಅವುಗಳ ಚಲನವಲನದ ಬಗ್ಗೆ ನಿಗಾ ವಹಿಸಲಾಗಿದೆ. ಜಪಾನ್ಗೆ ತೆರಳಿದ ಮೊದಲ ದಿನ ಆನೆಗಳಿಗೆ ಭಾರತದ ಶೈಲಿಯ ಆಹಾರವನ್ನು ನೀಡಲಾಗಿದೆ. ರಾಗಿ ಮತ್ತು ಅಕ್ಕಿಯನ್ನು ಕೊಂಡೊಯ್ದು ಆನೆಗಳಿಗೆ ನೀಡಲಾಗುತ್ತೆ. ಜಪಾನ್ ಮತ್ತು ಭಾರತದ ಆನೆಗಳಿಗೆ ವಿಶೇಷ ಸಂಬಂಧ ಇದೆ. ಜಪಾನ್ ಜನರಿಗೂ ಏಷ್ಯಾ ಆನೆಗಳೆಂದರೆ ಅತ್ಯಂತ ಪ್ರಿಯವಾದ ಪ್ರಾಣಿ. 1955ರ 2ನೇ ಮಹಾಯುದ್ಧದಲ್ಲಿ ಜಪಾನ್ನಲ್ಲಿ ಏಕೈಕ ಆನೆ ಆಹಾರ ಇಲ್ಲದೆ ಮೃತಪಟ್ಟಿತ್ತು. ನಂತರದ ದಿನಗಳಲ್ಲಿ ಜವಾಹರ್ಲಾಲ್ ನೆಹರು ಅವರು ಜಪಾನ್ಗೆ ಆನೆಗಳನ್ನು ಕೊಡುಗೆಯಾಗಿ ನೀಡಿದರು. 2021ರಲ್ಲಿ ಮೈಸೂರು ಮೃಗಾಲಯದಿಂದ 3 ಆನೆಗಳನ್ನು ಜಪಾನ್ಗೆ ಕಳುಹಿಸಲಾಗಿತ್ತು. ಇದೀಗ ಬನ್ನೇರುಘಟ್ಟ ಉದ್ಯಾನವನದಿಂದ 4 ಆನೆಗಳನ್ನು ಜಪಾನ್ಗೆ ಕಳುಹಿಸಲಾಗಿದೆ. ಜಪಾನ್ಗೆ ಸಿಬ್ಬಂದಿ ಸಹ ಬನ್ನೇರುಘಟ್ಟಕ್ಕೆ ಆಗಮಿಸಿ ಆನೆಗಳಿಗೆ ಇಂಗ್ಲಿಷ್ಗೆ ಸ್ಪಂದಿಸುವಂಥ ತರಬೇತಿಯನ್ನು ನೀಡಿದ್ದಾರೆ. ಆನೆಗಳೊಂದಿಗೆ ಆನೆ ಮೇಲ್ವಿಚಾರಕ ಸುರೇಶ್ ಅವರು, ಮಾವುತ ಕಾಳಪ್ಪ, ದೇವಪ್ಪ, ಕಾರ್ತಿಕ್, ಅಯ್ಯಪ್ಪ, ಜೀವಶಾಸ್ತ್ರಜ್ಞೆ ಐಶ್ವರ್ಯ ಮತ್ತು ಪಶುವೈದ್ಯರಾದ ಕಿರಣ್ ಆನಂದ್ ಅವರು ಜಪಾನ್ಗೆ ತೆರಳಿದ್ದಾರೆ. ಸಂವಹನ, ಸ್ಪಂದಿಸುವ ಗುಣ ಸೇರಿದಂತೆ ಜಪಾನ್ ವಾತಾವರಣಕ್ಕೆ ಹೊಂದಿಕೊಳ್ಳಲು ಆನೆಗಳಿಗೆ ಈ ಸಿಬ್ಬಂದಿಗಳು ಸಹಾಯ ಆಗಲಿಕ್ಕಿದ್ದಾರೆ. ಆನೆಗಳ ಆಹಾರ ಪದ್ಧತಿ ಬದಲಾಗದಂತೆ ವ್ಯವಸ್ಥೆ ಮಾಡಲು ಜಪಾನ್ ಉದ್ಯಾನದಲ್ಲಿ ಅಕ್ಕಿ ಮತ್ತು ರಾಗಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಟ್ಟಿನಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನದಿಂದ ಆನೆಗಳು ಜಪಾನ್ಗೆ ತಲುಪಿವೆ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.